ಇನ್ನೊಂದು ತಿಂಗ್ಳಿಗೆ ಸಾಲ್ತಾವೆ ಇವು ರೊಕ್ಕ. ನೋಡೋಣ ಅಪ್ಪಾಜಿ ಊರಿಂದ ಬರ್ತಾರಲ್ಲ, ಕೇಳಿ ಇನ್ನೊಂದು ಸ್ವಲ್ಪ ಇಸ್ಕೊಂಡ್ರಾತು. ಅವರು ಫಾರಿನಿಂದ ಬರೋ ತನಕ ಯಾಕೆ ಕಾಯ್ಬೇಕು? ಗೂಗಲ್ ಪೇನೋ ಫೋನ್ ಪೇನೋ ಮಾಡ್ರಿ ಅಂದ್ರೆ ಮಾಡ್ತಾರೆ. ಹೌದಲ್ಲ? ನಡೀತೈತಿ, ನನಗೆ ಬೇಕಾದಂಗೆ ಖರ್ಚು ಮಾಡ್ಬೋದು. ಹೆಂಗಿದ್ರು ನಮ್ಮ ಮಮ್ಮಿನೂ ಇಲ್ಲೇ ಬಂದಾಳ. ಗುಂಡಾನಿ ಅಜ್ಜಿಗೆ ಸ್ವಲ್ಪ ಒಳಗೆ ಹಾಕೋಬೇಕಂತ ಅಂದ್ರೆ ಏನಾರ ಒಂದಿಟ್ಟು ಕೊಡಿಸ್ಬೇಕು ಅವರಿಗೆ. ಈಗ ಹಗರ್ಕ ಬುಟ್ಟಿಗೆ ಬೀಳಿಸ್ಕೊಂಡೇವಿ ನಾನು ನಮ್ಮ ಮಮ್ಮಿ ಸೇರ್ಕೊಂಡು. ಅದ್ರಾಗ ನಮ್ಮ ಅತ್ತಿನೂ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಯಾರ. ನಾವು ಹೇಳ್ದಂಗೆ ಕೇಳಿದ್ರೆ ಗುಂಡಾನಿ ಅಜ್ಜಿಗೆ ಏನು ಬೇಕು ಅದು ಕೊಡಿಸ್ಬೋದು. ಇಲ್ಲ ಅಂದ್ರೆ ನಮ್ಮ ಅವಾಗ ಆಗಿದ್ದ ಗತಿನ ಅದಕ್ಕೂ ಆಕೈತಿ. ರೀ, ನಾಷ್ಟ ಮಾಡಿದ್ರಿ? ಹೂನ್ವಾ, ನಷ್ಟ ಆಗೈತಿ. ವೈನಿ ಹಾಕೊಟ್ಲು. ಏನೋ ರೊಕ್ಕ ಎಣ್ಸಕತ್ಬಿಟ್ಟು ಅದು ಎಷ್ಟರ ರೊಕ್ಕ ಇಟ್ಕೊಂತೀಯ ಏನವ? ಎಷ್ಟಿದ್ರು ಸಾಲಂಗಿಲ್ಲ ನೋಡಿ ನಿನಗೆ. ಎಷ್ಟು ಸರಿ ಹೇಳೀನಿ ನಿಮ್ಮ ಅಪ್ಪರ ಕಡೆ ಇಸ್ಕೋಬೇಡ ಅಂತ ಹೇಳಿ. ಮದುವೆಯಾಗಿ ಬಂದ್ಮೇಲೆ ಹೆಣ್ಮಕ್ಳು ಹಾಗೆಲ್ಲ ಕೇಳಬಾರ್ದು ತವ್ರ ಮನೆಗೆ ರೊಕ್ಕನ. ನಿಮ್ಮ ಮನ್ಯಾಗ ಆಮೇಲೆ ಗಂಡನ ಮೇಲೆ ಅನುಮಾನ ಪಡ್ತಾರ. ಏನು ನಾನು ಹೊಡೆದು ಬಡ್ದು ನಿನ್ಗೆ ರೊಕ್ಕ ಇಸ್ಕೊಂಬ ಅನ್ನಕತ್ತೆ ನಾನು ಅನ್ಕೊಂತಾರ. ನಮ್ಮ ಮನ್ಯಾಗ ಏನು ಹಂಗೆ ಅನ್ಕೊಳ್ಳೋದು ತಗೊಳ್ರಿ. ಅವ್ರಿಗೆ ಗೊತ್ತಿದ್ದೈತಿ ನಾ ಕಾಲೇಜ್ನಾಗ ಅದು ಓದಕತ್ತಿದ್ನಲ್ಲ, ಅವಾಗ ಎಷ್ಟು ರೊಕ್ಕ ಖರ್ಚು ಮಾಡ್ತಿದ್ದೆ. ಹಂಗಾಗಿ ನಮ್ಮ ಅಪ್ಪನ ಅಂತಿದ್ರು, ಈಗೀಗ ಎಂಟ ಗಂಡ ಸಿಕ್ಕರು ತಿಂಗಳ ನಾನು ಖರ್ಚಿಗೆ ಕೊಡ್ಬೇಕಂತ ಹೇಳಿ. ಇನ್ನೇನು ಮತ್ತೆ ನಮ್ಮ ಅಣ್ಣ ಮಾವ ಅವ್ನು ಫಾರಿನ್ ಆಗಿರ್ತಾನ, ಅವಂದ ಬೇಕಾದಂಗೆ ಕೆಲಸ ಐತಿ. ಅಪ್ಪಾಜಿ ಹತ್ರ ₹1 ಇಸ್ಕೊಳ್ಳಲ್ಲ ಅವನು. ಅಪ್ಪಾಜಿ ಕೊಡ್ತೇನಂದ್ರು ಬೇಡ ಅಂತಾನ. ಇನ್ನು ನಮ್ಮ ಅಪ್ಪಾಜಿಗಂತೂ ಸಿಕ್ಕಾಪಟ್ಟಿ ಕೆಲಸ ಅದಾವು. ಅಲ್ಲಿ ಬಿಸ್ನೆಸ್ ಇಲ್ಲಿ ಬಿಸ್ನೆಸ್ ಅಂತ ಹೇಳಿ ಓಡಾಡ್ತಾನೆ ಇರ್ತಾರೆ. ಇವತ್ತು ಇಂಡಿಯಾದಾಗಿದ್ರೆ ನಾಳೆ ಆಸ್ಟ್ರೇಲಿಯಾ ಒಳಗಿರ್ತಾರ, ನಾಡ್ದು ಅಮೇರಿಕಾಕ್ಕೆ ಹೋಗಾರ. ಮತ್ತೆ ದುಡ್ದಿದ್ ರೊಕ್ಕ ಏನು ಮಾಡ್ಬೇಕು? ನಾನು ಒಬ್ಬಾಕಿ ನಮ್ಮ ಮಗಳು ಹೋದಲ್ಲ, ನನಗೆ ಕೊಡ್ತಾರ. ಏನೇನ್ವಾ ನನಗೇನು ಸರಿ ಕಾಣುವಲ್ದು ನೋಡು, ಒಂದು ಸ್ವಲ್ಪ ಬ್ಯಾಡ್ ಅಂತ ಹೇಳು. ಅಯ್ಯೋ ಸುಮ್ನಿರ್ರಿ, ನನಗೆ ಕೈಯಾಗ ರೊಕ್ಕಿಲ್ಲ ಅಂತಂದ್ರೆ ತಲೆನ ಓಡೋದಿಲ್ಲ. ನಿನಗೆ ಎಷ್ಟು ಬೇಕು ಹೇಳಿ, ನಾ ಕೊಡ್ತೀನಿ. ಅಯ್ಯಪ್ಪ, ನನ್ನ ತಿಂಗಳಿಗೆ ಒಂದು 40-50 ಸಾವಿರ ಖರ್ಚು ಮಾಡ್ತೇನೆ. ನಿಮ್ಗೆ ಕೊಡಕ್ಕಾಕೇತೇನ? ಅಯ್ಯೋ, ಏನೋ ಒಂದು 5,000 10,000 ಆದ್ರೆ ಕೊಡ್ಬೋದು. ನನಗೆ ಬರೋ ಪೇಮೆಂಟ್ ಒಂದು 50-60 ಸಾವಿರ ಐತಿ. ನಿನಗೆ ಇಷ್ಟು ಕೊಟ್ಬಿಟ್ರೆ ನಾ ಏನು ಮಾಡಲಿ? ಹೌದಲ್ಲ? ಅದಕ್ಕೆ ಮತ್ತೆ ಹೇಳಿದ್ದು, ನಿಮ್ಮ ಕೆಲಸ ನೀವು ಮಾಡ್ಕೋರಿ. ನಿಮ್ಗೇನಾರ ನಾ ತ್ರಾಸ ಕೊಡತ್ತೇನಿ ರೊಕ್ಕಕ್ಕೆ? ಹೋಲಿ ಬಿಡು, ಏನಾರ ಮಾಡ್ಕೋ. ನಾನು ಅಪ್ಪಗ ಫಿಸಿಯೋಥೆರಪಿ ಮಾಡಿಸ್ಬೇಕು ಅನ್ಕೊಂಡೇನಿ. ಯಾಕಂದ್ರೆ ಪಾಪ ಅವ್ರಿಗೆ ಭಾಳ ತ್ರಾಸ ಆಗೈತಲ್ಲ. ಆ ಫಿಸಿಯೋಥೆರಪಿ ಇದ್ರೆ ಒಂದು ಸ್ವಲ್ಪ ಜಲ್ದಿ ಆರಾಮಾಕಾರ. ಅದಕ್ಕೆ ಅಯ್ಯೋ, ಜಲ್ದಿ ಆರಾಮಾದ್ರೆ ಮತ್ತೆ ನಮ್ಮ ಬ್ಯಾಳಿ ಬೇಸಂಗಿಲ್ಲ. ಗುಂಡಾನಿ ಅಜ್ಜಿ ಮತ್ತೆ ಯಪ್ಪ ಬೇಡಪ್ಪ ರೀ. ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ? ನಮ್ಮ ಅಪ್ಪಗೆ ಆರಾಮಾಗದಾದ್ರೆ ಕಷ್ಟಪಡೋದೇನ? ಮತ್ತೆ ಮಗ ಆಗಿ ನಾ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳ? ಹೌದಲ್ಲ? ಅಯ್ಯೋ, ನಾನು ಹಂಗೆ ಹೇಳಿಲ್ರಿ. ಮತ್ತಿನ್ ಹೆಂಗೆ ಹೇಳಿದ್ರಿ? ಅದು ನಮ್ಮ ಅಪ್ಪಾಜಿಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಗೊತ್ತದಾವಲ್ಲ ಅಲ್ಲೇ ಬೆಂಗಳೂರಿನಾಗ. ಅದಕ್ಕೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಜೊತೆ ಮಾತಾಡ್ತೇನೆ ಅಂತ ಹೇಳ್ಯಾರ. ಈಗ ನಮ್ಮ ಅಪ್ಪಾಜಿ ಫೋನಿಗೆ ಸಿಗಾಕತ್ತಿಲ್ಲ ಅಷ್ಟ. ಒಂದ ಸರಿ ಸಿಕ್ಕ್ರಂತ ಇಟ್ಕೋರಿ, ಯಾವ್ದಾರ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಮಾವನ್ ಕರ್ಕೊಂಡು ಹೋಗಿ ತೋರ್ಸೋಣ ಅಂತ. ಅಂದ್ರೆ ಅಲ್ಲೇ ಚಲೋ ಟ್ರೀಟ್ಮೆಂಟ್ ಸಿಗ್ತದಲ್ಲ, ಜಲ್ದಿ ಆರಾಮ ಬಿಡ್ತಾರ. ನೀನು ನಿಮ್ಮ ಅಪ್ಪ ಜೊತೆ ಸಿಕ್ಕಾಗ ಮಾತಾಡ. ಅದನ್ನು ಇರ್ಲಿ, ಅದ್ರ ಜೊತೆಗೆ ಇದನ್ನು ಇರ್ಲಿ. ಈಗ ಹೋಗ್ಯಾನವಾ, ಹೊತ್ತಾಗತ್ತೈತಿ. ಏನಾರ ಮಾಡ್ಕೋರಿ. ನಂಗೆ ನಮ್ಮ ಮಮ್ಮಿ ಜೋಡಿ ಇರೋ ತನಕ ಟೆನ್ಷನ್ ಇಲ್ಲ ತಗೋ. ಯಾಕೆ ಇಷ್ಟೊತ್ತಾದ್ರೂ ನಮ್ಮ ಮಮ್ಮಿ ಬಂದೇ ಇಲ್ಲಲ್ಲ ರೂಮಿಗೆ? ಯಾವಾಗ್ಲೂ ನಾ ಇದ್ದಲ್ಲೇ ಇರ್ತಾಳ, ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಏನ ಪ್ಲಾನ್ ಮಾಡಕತ್ತಿರ್ಬೇಕು. ಪ್ರೀತಿ, ಏ ಪ್ರೀತಿ, ನೆನೆದವರ ಮನದಲ್ಲಿ ಅಂದಾಗ ನಮ್ಮ ಮಮ್ಮಿ ಬಂದ ಬಿಟ್ಲ. ಏನ್ ಮಮ್ಮಿ, ನಿನ್ನ ನೆನೆಸ್ಕೊಳಕತ್ತಿದ್ದೆ ನೋಡು. ಎಲ್ಲಿ ಹೋಗಿದ್ದಿ ಇಷ್ಟೊತ್ತನ? ಯವ್ವಾ ತಡಿಯ. ಏನ್ ನಮ್ಮ ಮಮ್ಮಿ ಏನೋ ಭರ್ಜರಿ ಪ್ಲಾನ್ ಮಾಡ್ದಂಗೈತಿ. ಈಗ ನೀನ್ ಯಾಕ ಇವ್ ರೊಕ್ಕ ಹೊರಗೆ ತಕೊಂಡ್ ಕುಂತಿಯಲ್ಲ? ಅಯ್ಯೋ ಮಮ್ಮಿ, ಈಗ ರೊಕ್ಕ ಎಷ್ಟದಾವ ಅಂತ ಹೇಳಿ ಎನ್ಸಿದೆ. ಯಾಕಂದ್ರೆ ಈಗ ಗುಂಡಾನಿ ಅಜ್ಜಿ ನಮ್ ಬುಟ್ಟಿಗೆ ಬಿದ್ದಾರಿಲ್ಲ, ಅದಕ್ಕೆ ಅವ್ರಿಗೆ ಏನಾರ ಕಾಸ್ಟ್ಲಿ ಐಟಮ್ ಕೊಡಿಸಿ ಆ ಸೀತಾನ್ ಮೇಲೆ ಉರಿಯೋ ಹಂಗೆ ಮಾಡ್ಬೇಕು. ಅದಕ್ಕೆ ಅಯ್ಯ ರೊಕ್ಕಕ್ಕೆ ಹೋದ್ಲಿಕ್ಕೆ ಆ ಗುಂಡಾನಿ ಅಜ್ಜಿ ಬಗ್ಗೆ ನಿಮ್ಮತ್ತಿ ಬಾರಿ ಬಿಲ್ಡಪ್ ಕೊಟ್ಟಿದ್ಲು. ನೋಡಿದ್ರ ಅದು ಏನೂ ಇಲ್ಲ, ಟುಸ್ಪಟಾಕಿ. ಯವ್ವ ಸುಮ್ನಿರ್ಬೇ, ಕೇಳಿಸ್ಕೊಂಡ್ರೆ ಬಾರಿ ಕಷ್ಟ. ಮತ್ತ ಮೊದ್ಲ ಏನಾನ ಹೇಳಿ ನಮ್ಮ ಪರವಾಗಿ ಮಾಡ್ಕೊಂಡವಿ. ನೀನ್ ನೋಡಿದ್ರ ಅದಕ್ಕೆ ಬಾಗ್ಲ ಹಾಕಿ ಬಂದಿದ್ ನಾನು. ನೋಡು ಮತ್ತ ಅದು ಗುಂಡಾನಿ ಅಜ್ಜಿಗ ಗೊತ್ತಾಗಿರ್ಬೇಕು ನಾವ ನಿಮ್ಮ ಮಾವಗ ಬೆಳೆಸಿದ್ದಂತ ಹೇಳಿ. ಯಾಕಂದ್ರ ನಿಮ್ಮ ಮಾವ ಸೀತಾನ್ ಪರವಾಗಿದ್ನಲ್ಲ, ಅದಕ್ಕೆ ನಾವು ಎಣ್ಣೆ ಚಲ್ಲಿ ಬೆಳೆಸೇವಿ ಅಂತಂತ ಹೇಳಿ ಗೊತ್ತಾಗೈತಾ. ಅದಕ್ಕೆ ಇನ್ನ ತಾನು ನಮ್ಮನ್ನ ವಿರೋಧ ಕಟ್ಕೊಂಡ್ರ ಉಳಗಾಲಿಲ್ಲ ಅಂತ ಹೇಳಿ ಗೊತ್ತಾಗೈತಿ. ಅದಕ್ಕೆ ನಮ್ಮ ಜೋಡಿ ಸೇರಾಕತ್ತ. ಹೌದಲ್ ಮಮ್ಮಿ, ಎಷ್ಟರ ಬಿಲ್ಡಪ್ ಕೊಟ್ಟಿತ್ತು ನಮ್ಮ ಅತ್ತಿ. ಗುಂಡಾನಿ ಅಜ್ಜಿ ಹಂಗ, ಗುಂಡಾನಿ ಅಜ್ಜಿ ಹಿಂಗ ಅಂತೇಳಿ ಏನೇನೋ ಹೇಳಿ ಹೆದರ್ಸ್ಬಿಟ್ಟಿದ್ರು. ನಾನು ಖರೇನ ಹೆದರ್ಬಿಟ್ಟಿದ್ದೆ. ಅಯ್ಯ, ಅವ್ರ ಬಗ್ಗೆ ಹಂಗೆಲ್ಲ ಹೇಳ್ತಾರ ನೋಡ, ಅವ್ರ ಖರೇನ ಹಂಗಿರೋಂಗೇ ಇಲ್ಲ. ಸುಮ್ಮನೆ ಹಂಗ ಬಿಲ್ಡಪ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರ ಅವ್ರು. ಅದೆಲ್ಲ ಹೋಗ್ಲಿ, ಈಗ ಮುಂದಿನ ಪ್ಲಾನ್ ಏನು? ಅಯ್ಯೋ, ಆ ಪ್ಲಾನ್ ಮನಿ ಹಾಳಾತು. ಯಾಕೆ ಮಮ್ಮಿ? ನಾವು ಎದಕ್ಕೆ ಪ್ಲಾನ್ ಮಾಡಿದ್ವಿ ಹೇಳ? ಆ ಗುಂಡಾನಿ ಅಜ್ಜಿ ನಮ್ಗೆಲ್ಲ ವಿರುದ್ಧವಾಗಿರ್ತೈತಿ, ಅದಕ್ಕೂ ನಿಮ್ಮ ಮಾವು ಮಾಡಿದ್ವಲ್ಲ, ಹಂಗೇನಾರ ಒಂದು ದಾರಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಈಗ ಅದು ನಮ್ಮ ಪರವಾಗಿನ ಐತಲ್ಲ, ಮತ್ತೆ ಯಾಕೆ ಮಾಡ್ತಿ? ಹೌದಲ್ಲ? 2 ದಿನ ಇರ್ತೈತಿ, 3 ದಿವಸ ಮಗುನ್ ನೋಡ್ಕೊಂಡು ಮತ್ತೆ ಹೊಳ್ಳಿ ಊರಿಗೆ ಹೋಗ್ತಾರ. ಹೌದು ಮಮ್ಮಿ, ನೀ ಹೇಳಿದ್ದು ಖರೆ. ಅವ ಸೀತಾ, ಏನ್ ರೇಜಿ ನಿಮ್ಮ ಮಾವಗ ಗುಳಿಗೆ ಅದು ಕೊಟ್ಟಿ? ಹ್ಞೂ ರೇಜಿ, ಅವ್ರ ಮುಂಜಾನೆ ಕೂಡಲೇ ತಗೊಂಡಾರಿ ನಾಷ್ಟ ಮಾಡಿ. ಹೌದಾವ, ಬೇಷ್ ತಗೋ. ಎಲ್ಲಿ ನಿಮ್ಮ ಅಕ್ಕ ಕಾಣವಲ್ಲಗಳ? ಗೊತ್ತಿಲ್ಲ ರೇಜಿ ಎಲ್ಲದಾರ ಅಂತ ಹೇಳಿ. ಹೌದಾವ, ಇರ್ಲಿ ತಗೋ. ಮಮ್ಮಿ, ಈ ಗುಂಡಾನಿ ಅಜ್ಜಿ ಯಾಕ ನನ್ನ ಹುಡ್ಕಾಕತ್ತೈತಿ? ಏನಿಲ್ಲ, ಈಗ ನೀನಾರ ಕೊಡಿಸ್ತಿ ಅಂತಂದು ಹೇಳಿ ಗೊತ್ತಾಗಿರ್ಬೇಕಾ, ಅದಕ್ಕೆ ಹೊರಗೆ ಹೋಗಿ ಪ್ಯಾಟಿಗ ಏನಾರ ಕೊಡ್ಸ್ಕೊಂಬರ ಕರೆಯಾಕತ್ತಿರ್ಬೇಕು. ಅದೇನಾರ ಕೇಳ್ತಂದ್ರೆ ಕೊಡಿಸು, ಆದ್ರೆ ಭಾಳ ರೊಕ್ಕ ಬಿಚ್ಚಬೇಡ. ಹೌದಲ್ಲ? ಯಾರ್ಯಾರ್ಗ ಯಾಕೆ ಕೊಡಿಸಿ ರೊಕ್ಕ ಹಾಳು ಮಾಡ್ಕೋತಿ? ಹೌದಲ್ ಮಮ್ಮಿ? 2,000 ರೂಪಾಯಿ ಕೊಡ್ಸೋಲ್ಲೇ 200 ರೂಪಾಯಿದು 300 ರೂಪಾಯಿದು ಒಂದು ಸೀರೆ ಕೊಡ್ಸಿ ಕರ್ಕೊಂಬಾ. ಹೌದಲ್ ಮಮ್ಮಿ, ಹಂಗ ಮಾಡ್ತೇನೆ ತಡಿ. ಅವ್ವ ಪ್ರೀತಿ, ಮಗಳ ಪ್ರೀತಿ. ಅಯ್ಯೋ ಮಮ್ಮಿ, ಯಾಕ ಕರೆಯಾಕತ್ತಾರ ತಡಿ, ಹೋಗಿ ಬರೋಣ ಬಾ. ನಡಿವ ಮತ್ತ ನೀನು ಒಂದಿಟ್ಟು ನಿಮ್ಮತ್ತಿ ಹೇಳ್ದಂಗ ಅಲ್ಲೇ ಕೈ ಕೆಳಗ ಕಾಲ್ ಕೆಳಗ ಅದು ಕೆಲಸ ಮಾಡು. ಇವತ್ತು ಮುಂಜಾನೆ ಮಾಡಿದ್ದಲ್ಲ ಇಡ್ಲಿ ಅದು ಕೊಡೋದು, ಹಂಗ ಮಾಡ. ಅಕ್ಕಿ ಸೀತಾ ಮಾಡಿದ್ದಿಷ್ಟು ನೀನೇ ಮಾಡಿದ್ದು ಅಂತ ಹೇಳ. ಅವಾಗ ಅವರು ಹೌದು ಅಂತಾರ. ಹೌದಲ್ ಮಮ್ಮಿ? ನಡಿ ಬಡ. ಯವ್ವ ಪ್ರೀತಿ, ಎಷ್ಟೊತ್ತು ಕರಿಬೇಕವಾ ನಿನಗ? ಯಾಕೆ ರೀತಿ, ಯಾಕೆ ಕರೆಯಕತ್ತಿರಲ್ಲ ಪ್ರೀತಿನ?
ಏನಿಲ್ವಾ, ಬೆಳಗ್ಗೆ ಇಡ್ಲಿ ಸಾಂಬಾರು ಚಟ್ನಿ ಅದು ಭಾಳ ಚಲೋ ಮಾಡಿದ್ಲಲ್ಲ, ಅದಕ್ಕೀಗ ಮಧ್ಯಾಹ್ನಕ್ಕೆ ಏನು ಅಡ್ಗೆ ಮಾಡಕತ್ತಾಳ ಕೇಳೋಣ ಅಂತ. ಯಪ್ಪ, ಈ ಆಟದಾಗ ನಾನಿಲ್ಲ. ಹೌದೇನ್ರಿ ಅತ್ತಿ? ಬರ್ಬೋದು ತಗೋರಿ. ನಾನು ಒಂದಿಟ್ಟು ಅಲ್ಲೇ ಅವ್ರಿಗೇನಾರು ಬೇಕಂದ್ರೆ ಕೇಳಿ ಕೊಟ್ಟು ಬರ್ತೇನ್ರಿ. ಹೋಗುವ ನೀ. ಅವಂಗ ಏನ್ ಬೇಕು ನೋಡೋದು ಕೊಟ್ಟು ನೋಡ್ಕೊ, ಅಲ್ಲೇ ಇರು ನೀ. ಬಾಳದು ಅವ್ನ್ ಬಿಟ್ಟು ಬರ್ಬೇಡ. ಹ್ಞೂನ್ರಿ ಅತ್ತಿ. ಈ ಹುಡುಗಿಗ ಎಷ್ಟು ಕರಿಬೇಕ ಏನ್ವಾ, ಆ ಕೋಣೆ ಹಿಡ್ಕೊಂಡು ಕುಂತು ಬಿಡ್ತಾವ ನೋಡು. ಏ ಪ್ರೀತಿ, ಏನ್ ಮಾಡಕತ್ತೀವ ಕೋಲ್ಯಾಗ? ಪ್ರೀತಿ, ಗುಂಡಾನಿ ಅಜ್ಜಿ ಕರೆಯಕತ್ತಾರ, ಬಾರವ ಇಲ್ಲೇ. ಏನ್ವಾ, ಮಗಳಿಗೆ ಕರೆದ್ರೆ ತಾಯಿ ಬರ್ತಾಳಲ್ಲ? ಇಲ್ರಿ, ಆಕಿ ಜಳಕಕ್ಕೆ ಹೋಗಿದ್ಲಾ, ಅದಕ್ಕೆ ಒಂದು ಈಟ ತಡ ಆಗಕತ್ತೈತಿ ಬರೋದು. ಹೌದಾ, ಬರ್ಲಿ ಬರ್ಲಿ. ಏನ್ರಿ ಅಜ್ಜಿ? ಏನಿಲ್ವಾ, ಊಟಕ್ಕೆ ಏನ್ ಮಾಡಕತ್ತೀರಿ ಅಂತ. ಊಟಕ್ರಿ ಅಜ್ಜಿ, ಅದು ಊಟಕ್ರಿ ಏನಿಲ್ರಿ, ನಿಮ್ಗೆ ಏನ್ ಇಷ್ಟ ಹೇಳ್ರಿ, ಬಡ ಬಡ ನನ್ನ ಮಗಳು ಮಾಡಿ ಕೊಟ್ಟ ಬಿಡ್ತಾ. ಓ, ನಿನ್ ಮಗಳಿಗೆ ಅಡಿಗೆ ಅದು ಬರ್ತೈತೆ ಹೌದಲ್ಲ? ಹೌದ್ರಿ. ನಾನು ನಮ್ಮ ಮನ್ಯಾಗ ಏನು ಕಲ್ಸಿಲ್ರಿ, ಆದ್ರ ನಿಮ್ಮ ನಿಮ್ ಸೊಸೆ ಅದಾಳಲ್ರಿ, ಅಂದ್ರ ಇವ್ರತ್ತಿ, ಅವರೆಲ್ಲ ಭಾಳ ಚಲೋ ಕಲ್ಸಾರ್ರಿ. ಅಡಿಗೆ ಅವ್ರು ನೋಡಿ ಮಸ್ತ್ ಮಾಡೋದ್ ಕಲ್ತಾಳ್ರಿ. ಬೆಳಗ್ಗೆ ತಿಂದಿರಲ್ಲ ನೀವು ಇಡ್ಲಿ ಚಟ್ನಿ? ಹೌದು, ಅದಕ್ಕ ಸೀತಾ ಬೇಡ ಅಡಿಗೆ ಮಾಡೋದು, ಈಗಿನ ಪ್ರೀತಿನ ಮಾಡ್ಲಿ ಅಂತ ಕರ್ದೇನ್. ಯಾಕೋ ಹಂಗ್ಯಾಕ್ ಬಾಯ್ ತೆಗಿಯಕತ್ತೀರಿ? ಅದ್ರಿ ಅಜ್ಜಿ, ಏನಿಲ್ಲ ರೀ, ಅದು ಅಕ್ಕಿ ಮಾಡಿದ್ದು ನಿಮ್ಗೆ ಸೇರ್ತತ ಇಲ್ಲ ಅಂತ ಅಷ್ಟೇ ರೀ. ಅಯ್ಯ, ಅದ್ ಯಾಕವ ಮುಂಜಾನೆ ಮಾಡಿದ ಇಡ್ಲಿ ಚಟ್ನಿ ಸಾಂಬಾರು ಚಲೋ ಆಗಿತ್ತಂತ ಹೇಳಿ ನಾಲ್ಲೇನ ಈಗ ಅಡಿಗೆ ಮಾಡಕದು ಕರೆಯಕತ್ತಿದ್ದ. ಖರೆ ಹೇಳ್ಬೇಕಂದ್ರ ನನ್ ಸೊಸಿ ಈ ಶಾರವ್ ಅದಾಳಲ್ಲ, ಆಕಿನ್ನೂ ಅಷ್ಟು ಚಲೋ ಮಾಡೋಂಗಿಲ್ಲ ನೋಡು. ಅಷ್ಟೇ ಯಾಕ, ನಾನ ಅಷ್ಟು ರುಚಿಯಾಗಿ ಮಾಡಂಗಿಲ್ಲ, ಅಷ್ಟು ಮಸ್ತ್ ಆಗಿತ್ತು ನೋಡು. ಹೌದೇನ್ರಿ? ಆತ್ರಿ. ಈಗ ಮಧ್ಯಾಹ್ನಕ್ಕೆ ಅಡಿಗೆ ಏನ್ ಮಾಡಿಸ್ಬೇಕ್ರಿ? ಏನಾರ ಸ್ಪೆಷಲ್ ಆಗಿ ಮಾಡ್ಸ, ಅಂದ್ರ ನನ್ ಮಗುಗೂ ಅವಂಗೂ ಚಲೋ ಅನಿಸ್ಬೇಕು. ಅವಂಗ ಏನ್ ತಿನ್ಬೋದಂತ ಹೇಳಿ ಕೇಳ್ಕೊಂಡು ನೋಡಿ ಮಾಡ್ರ. ಅದೇನ ನೀವು ಎದ್ರಾಗ ಹುಡುಕ್ತಿರಂತಲ್ಲ, ಹುಡುಕಿ ಏನ್ ತಿನ್ನಕ್ ಕೊಡ್ಬೋದು ಏನ್ ತಿನ್ನಕ್ ಕೊಡಬಾರ್ದು ನೋಡ್ಕೊಂಡು ಅವ್ನ್ ತಕ್ಕಂಗ ಅಡಿಗೆ ಮಾಡ್ಕೊಡ್ರ. ಆತಾತ್ರಿ, ಹಂಗ ಮಾಡೋಣ ತಗೋರಿ. ನಾನು ಒಂದಿಟ್ಟು ನನ್ನ ಮಗನ ಜೋಡಿ ಕುಂತು ಬರ್ತೇನವ, ಯಾಕ ಬಾಳೊತ್ತಾಗ್ಯದ ಅವ್ನ ಮುಖ ನೋಡಿಲ್ಲ. ಏನಾರ ಒಂದಿಟ್ಟು ಬೇಕಾದ್ರೆ ಅವ್ನು ಮಾಡ್ಕೊಟ್ಟು ಬರ್ತೇನಂತ. ಆತಾತ್ರಿ, ನೀವು ನಿಮ್ಮ ಮಗನ ಜೋಡಿ ಕುಂದ್ರಿ. ನೀವು ಮಧ್ಯಾಹ್ನ ಅಷ್ಟೊಳಗ ಅಡಿಗೆ ಮಾಡ್ಕೊಡ್ತಾಳ್ರಿ ನನ್ನ ಮಗಳು. ಹ್ಞೂನ್ವಾ, ಒಂದಿಟ್ಟು ಲಘುನ ಮಾಡಂತ ಹೇಳ, ಯಾಕಂದ್ರ ನಾನು ಗುಳಿಗೆದು ತಗೊಂತಲ್ಲ, ಜಲ್ದಿ ಹೊಟ್ಟೆ ಸಿಗ್ತೈತೆ ಅದಕ್ಕೆ. ಮಮ್ಮಿ ಏನಿದು? ಏನಿಲ್ಲ, ಸುಮ್ಮನಿರ. ಅವ್ವ ಪ್ರೀತಿ, ಏನ್ರಿ ಅಜ್ಜಿ? ನಂಗೆ ಈ ಚಿಕನ್ ಡ್ರೈ, ಚಿಲ್ಲಿ ಚಿಕನ್ ಮತ್ತು ಕಬಾಬ್ ಅಂದ್ರೆ ಭಾಳ ಇಷ್ಟವ. ನನ್ನ ಸಸಿಗ ಚಂದಾಗಿ ಮಾಡಕ ಬರೋಂಗಿಲ್ಲ. ನಾ ಮಾಡಿದ್ದ ನನಗೆ ತಿಂದು ಬ್ಯಾಸರ ಆಗ್ಬಿಟ್ಟೈತಿ, ಅದಕ್ಕೆ ಒಂದಿಟ್ಟು ಚಂದಾಗ ಅವನು ಮಾಡ್ಕೊಡ್ತೀಯವ? ಓ, ನನ್ನ ಮಗಳು ಮಾಡ್ಕೊಡ್ತಾ ತಗೋರಿ. ಆಕಿಗ ಭಾಳ ಅಂದ್ರೆ ಭಾಳ ಮಸ್ತ್ ಅಡಿಗೆ ಮಾಡಕ್ ಬರ್ತೈತಿ. ಆಕಿ ಅದ್ರೊಳಗೆ ಡಿಗ್ರಿ ತಗೊಂಡಾಳ್ರಿ. ಏನು ಅಡಿಗೆ ಮಾಡೋದ್ರಾಗೂ ಡಿಗ್ರಿ ತಗೊಂಡಾಳ? ಹ್ಞೂನ್ರಿ. ನೀವೇನು ಚಿಂತೆ ಮಾಡ್ಬೇಡ ತಗೋರಿ. ನಿಮ್ಗೆ ಏನೇನು ಬೇಕು ಎಲ್ಲ 2 ಗಂಟೆ ಒಳಗೆ ರೆಡಿ ಇರ್ತೈತೆ ನೋಡ್ರಿ. ನೀವು ಬಂದವ್ರ ತಾಟ್ ಮುಂದೆ ಕುಂತ ಬಿಡ್ರಿ. ಬೇಡ, ಅಲ್ಲೇ ನಿಮ್ಮ ಮಗನ ರೂಮ್ನಾಗ ತಾಟ ತಗೊಂಬಂದು ಕೊಟ್ಟು ಬಿಡ್ತಾಳ್ರಿ. ಬೇಡವಾ, ನಾನು ಎಲ್ಲಿ ಊಟ ಮಾಡ್ಬೇಕು ಅಲ್ಲೇ ಬಂದು ಊಟ ಮಾಡ್ತೇನಂತ. ನನ್ನ ಮಗಗಷ್ಟೇ ಅಲ್ಲೇ ತಂದ್ಕೊಡ, ಯಾಕಂದ್ರೆ ಅವಂಗ ಅಡ್ಡಾಡಕ್ ಆಗಂಗಿಲ್ಲಲ್ಲ, ಅಲ್ಲೇ ಉಂತಾನವನು. ಅವ್ಗೇನು ಬೇಕದು ನೀ ಮಾಡ್ಕೊಡ. ನಾ ಹೇಳಿದ್ದು ಒಂದಿಟ್ಟು ಮಾಡಾವ ಜಾಣಿ. ಹ್ಞೂನ್ರಿ ಅಜ್ಜಿ. ಮಮ್ಮಿ, ನೀ ಏನ್ವಾ ಸುಳ್ಳು ಹೇಳಿ ನನ್ನ ಹೆಂಗೆ ಸಿಗಿಸ್ಬಿಟ್ಟಿ? ನನಗರ ಏನು ಅಡುಗೆ ಬರೋಂಗಿಲ್ಲ. ಹೋಗ್ಲಿ ಬಿಡು, ನೀನಾರ ಮಾಡ್ತಿ ಅನ್ನಕ ನಿನಗೂ ಮಾಡಕ್ ಬರೋಂಗಿಲ್ಲ. ಹೌದಲ್ಲ, ನಿಮ್ಮ ಅತ್ತಿ ಕರೆದ್ರೆ ಹೆಂಗ? ಅಯ್ಯೋ, ಅತ್ತಿನೂ ಅಲ್ಲಿ ಮಾವನ ಜೋಡಿ ಕುಂತಾರಲ್ಲೇನ, ಅಲ್ಲೇ ಗುಂಡಾನಿ ಅಜ್ಜಿನೂ ಹೋಗೈತಿ. ಹೆಂಗೆ ಕರೀಲಿ? ಮತ್ತೇನು ಮಾಡೋದವ? ಅದಕ್ಕೆ ಅಂದೆ ನಿನಗೆ, ಯಾರ ಕೆಲಸದವ್ರನ್ನ ಈಗ ಸದ್ಯ ಕರ್ಕೊಂಬಾ ಇಲ್ಲೇ ಅಂತ ಅಂದೆ. ನೀನು ನೋಡಿದ್ರೆ ಯಾರ ರಾಧಮ್ಮಂತ, ಆ ರಾಧಮ್ಮನ್ ಕರ್ಕೊಂಬರ್ತೇನೆ ಅಂತ ಅಂದಕಿ ಆಕಿ ಅಲ್ಲೇ ಹೋಗೇ ಬಿಟ್ಲು, ಇನ್ನೂ ತನಕ ಪತ್ತೆನೇ ಇಲ್ಲ. ಅದಕ್ಕೆ ನಿಮ್ಮ ಮನ್ಯಾಗ ಅಡುಗೆ ಮಾಡ್ತಾರಲ್ಲ ಯಾರು ಕರ್ಕೊಂಬಾ ಅಂತಂದು ಹೇಳಂದ್ರೆ ನೀನು ಹಂಗ ಸೀತಾ ಮಾಡ್ಲಿ ಬಿಡು ಅಂತಂದು ಹೇಳಿ ಬಿಟ್ಟು. ಅದ್ರಾಗ ಬರೀ ಈ ಗುಂಡಾನಿ ಅಜ್ಜಿ ಅಡ್ರಿಗೆ ನಂಗೆ ಹಂಗೆ ಅಡುಗೆ ಬರ್ತೈತಿ ಹಿಂಗೆ ಅಡುಗೆ ಬರ್ತೈತಿ ಅಂತೇಳಿ ನೀನು ನಮ್ಮ ಅತ್ತಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ನಾನು ಕುತ್ತಿಗೆ ತಂದ್ರಿ. ಅಯ್ಯ, ಯಾಕೆ ಚಿಂತೆ ಮಾಡ್ತೀಯಾ? ಈಗ ನೋಡಿ ಮತ್ತೆ ಮಧ್ಯಾಹ್ನಕ್ಕೆ ನಾನು ಅಡುಗೆ ಮಾಡ್ಬೇಕಂತ ಗುಂಡಾನಿ ಅಜ್ಜಿ ಹೇಳಾರ. ಬೆಳಗ್ಗೆ ಯಾರು ಮಾಡಿದ್ರು ಇಡ್ಲಿ? ಸೀತಾ ಮಾಡಿದ್ಲು. ಈಗೂ ಸೀತಾನ ಮಾಡಾಳ. ಯವ್ವ, ನೀ ಏನು ಹೇಳತ್ತಿ ಅದನ್ನ ಬಿಡಿಸಿ ಹೇಳ ಮಮ್ಮಿ, ಏನಂತ ಲೀನ ಓಡ್ವಲ್ದು. ನಾನು ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳು. ಸೀತಾ ಹೋಗಿ ಈಗ ನಿಮ್ಮ ಗುಂಡಾನಿ ಅಜ್ಜಿ ಏನೇನು ಹೇಳಿದ್ರು ನೋಡು, ಅವು ಇಷ್ಟನ್ನು ಹೇಳು. ಜೊತೆಗ ನಿಮ್ಮ ಮಾವಿಗೆ ಏನು ತಿಂತಾರ ನೋಡು ಅದನ್ನ ಮಾಡಂತ ಹೇಳಕೀಗ. ನೀನು ಒಟ್ಟ ಅಡಿಗೆ ಮನೆ ಬಿಟ್ಟು ಬರಾಕ ಹೋಗ್ಬೇಡ, ಆಕಿನ್ನು ಎಲ್ಲೂ ಹೋಗಾಕ ಕೊಡ್ಬೇಡ. ಆಮೇಲೆ ಎಲ್ಲ ಅಡಿಗೆ ಹಾಕೈತ್ ನೋಡು, ಆಕಿನ್ನೇನಾರ ನೆಪ ಒಡ್ಡಿ ಮನೆಯಿಂದ ಹೊರಗೆ ಕಳಿಸ್ಬಿಡು. ಆಮೇಲೆ ಆ ಗುಂಡಾನಿ ಅಜ್ಜಿ ಕರೆದು ಊಟಕ್ಕೆ ನೀಡು. ಹೌದಲ್ಲ? ಹೆಂಗೈತಿ ನನ್ನ ಐಡಿಯಾ? ಹೌದು ನೋಡು ಮಮ್ಮಿ, ನೀನು ಭಾರಿ ತಲೆ ಓಡಿಸ್ತಿ ಬಿಡು. ಒಂದು ಕೆಲಸ ಮಾಡು ಮಮ್ಮಿ, ನೀ ಇಲ್ಲೇ ಕುಂದ್ರ, ಹಾಗೇನಾರ ಅಜ್ಜಿ ಇಲ್ಲಿ ಬರ್ತಾರಂತ ಅನ್ಕೂಡ್ಲೆ ಕೆಮ್ಮದಂಗಾರ ಏನಾರ ಮಾಡು. ಅವಾಗ ನನಗೆ ಗೊತ್ತಾಗ್ಬಿಡ್ತೈತ. ನಾನಾ ಒಲಿ ಮುಂದೆ ನಿಂತಂಗೆ ಮಾಡ್ತೇನೆ, ಸೀತಾನ ಏನಾರ ತಗೊಳಕ್ ಕಳಿಸ್ತೇನೆ ಅಂದ್ರೆ ಕರೆಕ್ಟ್ ಆಕೈತೆ. ಹೌದಲ್ಲ? ಈಗ ನನ್ನ ಮಗಳಾದಿ ನೋಡುವ. ಆತಾತ್, ನಡಿ ನಡಿ, ನಿನ್ ಗಂಡಗ ಫೋನ್ ಹಚ್ಚಿ ಏನೇನು ಬೇಕು ನೋಡು, ಅವ್ನು ಇಷ್ಟನ್ನು ತಂದ್ಕೊಡಕ್ಕೆ ಹೇಳು. ನೀನು ಆಕಿಗೆ ಹೇಳು ಮಾಡಿಸ್ಕೊಡು. ಅಷ್ಟೇ ಮಾಡ್ತೇನೆ ತಡಿ ಮಮ್ಮಿ. ಯವ್ವ, ಇವ್ರ ಮನೆಗೆ ಬಂದು ನನಗೆ ಅಲ್ಲೊಂದು ಇಲ್ಲೊಂದು ಮಾತಾಡಿ ಸಾಕಾಗ್ಬಿಟ್ಟೈತಿ. ಮಾತಾಡೋದು ಹೋಗ್ಲಿ, ನನ್ನ ತಲೆಗೆ ಎಷ್ಟರ ಕೆಲಸ ಕೊಡಕತ್ತೇನವಾ ನಾನು. ಇರ್ಲಿ ನನ್ನ ಮಗಳ ಜೀವನಾನ ಒಂದು ಲೆವೆಲಿಗೆ ತಂದ ನಾನು ನಮ್ಮ ಮನೆಗೆ ಹೋಗಾಕಿ. ಆಂಟಿ, ಗುಂಡಾನಿ ಅಜ್ಜಿ ಎಲ್ಲೋಗ್ಯಾರ್ರಿ? ಅವರು ಎಲ್ಲರೂ ಹೋಗ್ವಲ್ಯಾಕ ನಿನಗೆ ಎದಕ್ಕೆ ಬೇಕು? ಯಾಕ ಅವ್ರನ್ನ ಜಾಸೂಸಿ ಮಾಡಕತ್ತೇನ ನೀನು? ಹಂಗಲ್ರಿ ಆಂಟಿ, ಅದು ಅವ್ರಿಗೆ ಏನು ಬೇಕು ನೋಡಿ ಅದ ಅಡುಗೆ ಮಾಡ್ಕೊಡೋಣಂತ್ರಿ ಮಧ್ಯಾಹ್ನಕ್ಕೆ. ಅವರು ಎಲ್ಲ ನನ್ನ ಮಗಳು ಪ್ರೀತಿ ಮುಂದೆ ಒಪ್ಪಸ್ಯಾರ. ಅಕ್ಕಿ ಹೇಳ್ತಾಳ
ಹಂಗ ಅಡ್ಗೆ ಮಾಡ್ಕೊಡು ಸಾಕು. ಈಗ ನೀ ಹೋಗಿ ಗುಂಡಾನಿ ಅಜ್ಜನ್ ಭೇಟಿ ಆಗೋದು ಬೇಕಾಗಿಲ್ಲ. ಅಂದ್ರ ರೀ ಪ್ರೀತಿ ಅಕ್ಕನ ಮುಂದೆ ಹೇಳ್ಯಾರೇನ್ರಿ ಅವ್ರು? ಮತ್ತ ನನ್ನ ಮಗಳ ಮುಂದೆ ಹೇಳ್ದೇನೆ, ನಿನ್ ಮುಂದೆ ಹೇಳ್ತಾರನ? ಅಷ್ಟಕ್ಕೂ ನಿನಗೇನಾರ ಮಾಡಾಕರ ಬರ್ತೈತ? ಯಾರ ಹೊರಗಿಂದ ಬಂದ್ರ ಏನ್ ಉಪಚಾರ ಮಾಡ್ಬೇಕು, ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ ಗೊತ್ತಿಲ್ಲ ನಿನಗ. ನೋಡು ನನ್ನ ಮಗಳು ಆ ಅಜ್ಜಿನ ಎಷ್ಟೆಲ್ಲಾ ಚಂದಾಗಿ ಉಪಚಾರ ಮಾಡಾಕತ್ತ. ಅವ್ರಿಗ ಏನ್ ಬೇಕು ಏನ್ ಬೇಡ ಕೇಳ್ತಾಳ. ಈಗೂ ಅಕಿನ ಅವ್ರಿಗೆ ಕೇಳಿದ್ದು ಅಂದಲ್ಲೇ ಬಾಯ್ ಬಿಟ್ಟು ಹೇಳಿದ್ರು. ನೀನಾರ ಬಂದ್ ಕೇಳಿದನ? ನಿನಗೆ ಎದಕ್ ಬೇಕು ಆ ಹೊರಗಿನವರು? ಹೌದಲ್ಲ, ನಿನ್ ತವ್ರ ಮನೆಯವರಾಗಿದ್ರೆ ನೀ ಮಾಡ್ತಿದ್ದಿ. ನಾನು ನಿನ್ ತವ್ರ ಮನೆಗೆ ಅಲ್ಲ, ಗುಂಡಾನಿ ಅಜ್ಜಿನೂ ನಿನ್ ತವ್ರ ಮನೆ ಕಡೆಗೆ ಅಲ್ಲ. ಮತ್ತಿನ್ಯಾಕ ಅಷ್ಟೊಂದು ಜವಾಬ್ದಾರಿ ತಗೊಂಡು ಮಾಡ್ತೀವಿ? ಹೋದಲ್ಲ. ಹಂಗೇನಿಲ್ರಿ ಆಂಟಿ, ನಾ ಹಂಗೆಲ್ಲ ಮಾಡೋದಿಲ್ರಿ. ನಿಮ್ಗೇನ್ ಬೇಕು, ಗುಂಡಾನಿ ಅಜ್ಜಿಗೆ ಏನ್ ಬೇಕು ಅಂತ ಹೇಳಿ ಕೇಳಿ ಮಾಡಕಂತಾನೆ ಬಂದೇರಿ. ಬಾಳತನ ನಿಂತಿಲ್ಲೇ ಟೈಮ್ ಪಾಸ್ ಮಾಡ್ಬೇಡ, ಹೋಗಲ್ ಒಳಗ್. ನನ್ನ ಮಗಳೆಲ್ಲ ಹೇಳ್ತಾಳ, ಆಕಿ ಹೆಂಗ್ ಹೇಳ್ತಾಳ ಹಂಗ್ ಮಾಡು. ಆತ್ರಿ ಆಂಟಿ. ಇದೊಂದು ಎಲ್ಲಿಂದ ಬಂದ್ಬಿಟ್ಟೈತೇನ, ಇದ್ರ ಸಲುವಾಗಿ ನಾನಿಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾಗೈತಿ. ಈ ಅಜ್ಜಿ ಬರ್ತೈತ ಏನ ಅಂತ ಹೇಳಿ. ಅಕ್ಕ, ಅದೇನೋ ಗುಂಡಾನಿ ಅಜ್ಜಿ ಏನೋ ಅಡ್ಗೆ ಮಾಡಕ್ ಹೇಳಾರಂತಲ್ರಿ, ಏನ್ ಮಾಡ್ಬೇಕು? ನಾ ಹೇಳ್ತೀನಿ, ಹಂಗ ಮಾಡ್ಕೊಡು. ಅಜ್ಜಿ ಏನಾರ ಕೇಳಾರ ಅವ್ನಿಷ್ಟನ್ನು ಮಾಡ್ಕೊಡು. ನಾನು ನಿನ್ ಮೈದ್ನಿಗೆ ಹೇಳೇನಿ, ಚಿಕನ್ ಮಟನ್ ಎಲ್ಲ ತರಕ್ ಹೇಳೇನಿ. ಇನ್ನೊಂದು ಅರ್ಧ ತಾಸ ತಗೊಂಬರ್ತಾರ ಅವ್ರು. ಚಂದಾಗಿ ಅಡ್ಗೆ ಮಾಡ್ಬೇಕು, ಜಲ್ದಿ ಮಾಡಿ ಮುಗಿಸಿದಿ ಚಲೋ, ಇಲ್ಲಾಂದ್ರೆ ನಿನ್ ಸೊಂಟನ ಮುರಿತಾನಿ. ಯಾಕ್ರಿ ಅಕ್ಕ ಹಂಗ್ಯಾಕ್ ಮಾತಾಡ್ತೀರಿ ನನ್ನ ಜೋಡಿ? ನೀವು ಸೊಂಟ ಮುರಿ ಅಂತ ಕೆಲಸ ನಾನೇನ್ ಮಾಡೇನಿ? ಈಗ ಮಾವಾರಿಗೆ ಆರಾಮಿಲ್ಲ ಅಂತಂದೇಳಿ ಸುಮ್ಮನೆ ಅದೇನಿ. ಇಲ್ಲ ಅಂದಿದ್ರಿ ಇಷ್ಟೊತ್ತಿಗ ಪರಿಸ್ಥಿತಿ ಬೇರೆನ ಹಾಕಿತ್ತು. ಏನ್ ಮಾಡ್ತಿದ್ದಿ? ಹೊಡಿತಿದ್ಯಾ? ಏನ್ ನನ್ ಸೊಂಟ ಮುರಿತಿದ್ಯಾ? ಯವ್ವಾ, ಏನ್ ಇವ್ರಿಬ್ರು ಮತ್ತೆ ಜಗಳ ಚಾಲು ಮಾಡಿದ್ರನ? ಪ್ರೀತಿ, ಈಗ ನಿನ್ ಕೆಲಸ ಆಗ್ಬೇಕಾಗೈತಿ. ಬಾಳ ಆಕಿನ್ನ ಗೋಳು ಹೇಳ್ಕೊಬೇಡ. ಹೆಂಗಾರ ಮಾಡಿ ಅಡ್ಗೆ ಮಾಡ್ಸು, ಇಲ್ಲ ಅಂದ್ರೆ ನೋಡು ಆಮೇಲೆ ನಿನ್ ಕುತ್ತಿಗೆ ತಂದಿಡ್ತಾ. ಆತ್ ತಗೋ ಮಮ್ಮಿ, ಆತ್ ತಗೋ. ಬಾಳ ಏನಿದು ಮಾಡಕ್ ಹೋಗಂಗಿಲ್ಲ. ನಿನ್ ಹೆಂಗ್ ಬರ್ತದ ಹಂಗ ಅಡ್ಗೆ ಮಾಡು. ಆತ್ ತಗೋರಿ ಅಕ್ಕ. ಅಪ್ಪ ಮಗನ ಈಗ ಹೆಂಗೈತಪ್ಪ? ನಾವು ಆರಾಮ್ ಅನ್ಸಕತ್ತಿಲ್ಲ ಒಂದೀಟರ? ಹ್ಞೂ ದೊಡವ, ಈಗ ಆರಾಮ್ ಅನ್ಸಾಕತ್ತೈತಿ ನೋಡು, ಏನೂ ತ್ರಾಸಿಲ್ಲ. ಅದು ಗುಳಿಗೆ ಅದು ತಗೊಂತಿರ್ತಾನಲ್ಲ, ಆ ಪೇನ್ ಕಿಲ್ಲರ್ ಇರ್ತೈತಲ್ಲ, ಅದಕ್ಕೊಂದಿಟ್ಟು ನೋವು ಕಡಿಮೆ ಆಕೈತಿ. ಮತ್ತ ಗುಳಿಗೆ ಪವರ್ ಮುಗ್ಯಾಕ್ ಬಂದಂಗ ಅವಾಗ ಒಂದೀಟು ನೋವು ಬರ್ತೈತಿ. ಭಾಳ ಏನಿಲ್ಲ, ಒಂದೇ ದಿವ್ಸ ಇತ್ತಲ್ಲ ಅಷ್ಟೇನ್ ನೋವಿಲ್ಲ, ಪರವಾಗಿಲ್ಲ ಈಗ. ಅದ್ರಾಗ ಬೇರೆ ಅವ ಸತೀಶ ಅವ್ದೇನೋ ಫಿಸಿಯೋಥೆರಪಿ ಮಾಡಿಸ್ತಾನಂತ. ಏನೇನ್ಪಾ, ನಿನ್ ಮಕ್ಳಿಗೆಲ್ಲ ಗೊತ್ತಿದ್ದೈತಿ, ಹುಷಾರದಾರ ನೋಡಿ ಇಷ್ಟ್ರು. ಅವ್ರೇನ್ ಮಾಡ್ತಾರ ನೋಡ್ ಅದ್ ಮಾಡಿಸ್ಕೊ. ದೊಡವ, ಸೀತಾ ಎಲ್ಲದಾಳ? ಏನ್ ಮಾಡಕತ್ತಾಳ ಏನಪ್ಪ ಗೊತ್ತಿಲ್ಲ. ಎಲ್ಲ ತಂದ್ಕೊಟ್ಟ ನೋಡ್, ಬಡ ಬಡ ಮಾಡು. ಆತಕ್ಕ ಕರಿತೇನೆ ತಡಿಯಪ್ಪ ಆಕಿನ ಈಗ. ಇರ್ಲಿ ತಗೋ ದೊಡಮ್ಮ, ಏನ್ ಬೇಕಾಗಿಲ್ಲ. ಇರ್ಲಿ ತಗೋಪ್ಪ, ಆಕಿನ ಒಂದಿಟ್ಟು ನಾನು ವಿಚಾರಿಸ್ಕೋಬೇಕಾಗೈತಿ. ಕರಿತೇನೆ ತಡಿ. ಸೀತಾ, ಏ ಸೀತಾ. ಏನ್ರಿ ಅಜ್ಜಿ? ಒಂದೀಟ ನಿನ್ನ ಹತ್ರ ಕೆಲ್ಸ ಐತಿ, ಬಾರವಾ ಇಲ್ಲೇ. ಅಡಿಗೆ ಮಾಡ್ಬೇಕಿತ್ರಿ. ನೀನೇನು ಅಡಿಗೆ ಮಾಡೋದ್ ಬೇಕಾಗಿಲ್ಲ, ನಾ ಪ್ರೀತಿಗೆ ವಹಿಸ್ಕೊಟ್ಟೇನಿ. ಬಾಯ್ಲೆ. ಹ್ಞೂನ್ರಿ. ನಮಸ್ಕಾರ ಸ್ನೇಹಿತರೆ. ಸುನೀತಾ ಮತ್ತೆ ಧನುಶ್ರೀ ಅವರು ಹಾಯ್ ಹೇಳ್ರಿ ಅಂತ ಹೇಳಿದ್ರು. ಹಾಯ್ ಸುನೀತಾ ಅವರೇ, ಹಾಯ್ ಧನುಶ್ರೀ ಅವರೇ. ನೀವು ಬಯಸಿದ್ದೆಲ್ಲ ನಿಮಗೆ ಸಿಗ್ಲಿ, ನಿಮ್ಮ ಜೀವನ ಖುಷಿಯಾಗಿರ್ಲಿ ಅಂತ ಹೇಳಿ ಹಾರೈಸ್ತೇನ್ರಿ. ಆಯ್ತ್ರಿ, ಇವತ್ತು ಇಲ್ಲಿಗೆ ಈ ಕತೆ ಮುಗಿಸ್ತೇನ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗೋಣಂತ್ರಿ. ಅಲ್ಲಿವರೆಗೂ ನಿಮ್ಗೆಲ್ಲ ಒಳ್ಳೇದಾಗ್ಲಿರಿ, ನಿಮ್ ದಿನ ಶುಭವಾಗಿರ್ಲಿರಿ. ನಿಂತ್ಕೊಳ್ಳಲೆ. ಏನ್ರಿ ಆಂಟಿ? ಏನ್ ಹಂಗ ಟಿಂಗ್ ಟಿಂಗ್ ಅಂತ ಹೇಳಿ ಅಲ್ಲಾಡ್ಸ್ಕೊಂತ ಹೊಂಟ್ಬಿಟ್ಟಲ್ಲ? ಮತ್ತೇನ್ ಮಾಡ್ಬೇಕಿತ್ರಿ? ಏನ ನಿಮ್ಮ ಅತ್ತಿ ಏನ್ ಮಾಡ್ತಿದ್ರು ದಿನಾಲು ವಿಡಿಯೋ ಆದ್ಮೇಲೆ? ಅದನ್ನ ಹೇಳಕ್ ಬರ್ತೈತಿಲ್ಲ? ಓ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಾಕೇನ್ರಿ? ಹ್ಞೂ, ಮತ್ತ ಅದನ್ನ ಕೇಳ್ದ ಹಂಗ ಹೊಂಟ್ಬಿಟ್ಟಲ್ಲ. ಅಷ್ಟೇ ಹೋದಲ್ಲಕ್ಕ, ಕೇಳ್ತೇನೆ ತಡಿ. ನೋಡ್ರಿಪ್ಪ, ನಾನು ಒಂದಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿಲ್ಲ ಅಂದಿದ್ದಕ್ಕೆ ಈ ತಾಯಿ ಮಗಳು ನನ್ನ ಹೆಂಗ್ ಜೀವ ತಿನ್ನಾಕತ್ತಾರ. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡಾಕತ್ತೀರಿ, ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡಾತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ರಿ. ನನ್ನ ಸಲ ಮಾಡ್ಕೊಳ್ರಿ ಪ್ಲೀಸ್. ಹಂಗ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ತಿರಲ್ಲ, ಹಂಗಂದ್ರ ಆಯ್ತ್ರಿ, ನಾನು ಇನ್ನು ಹೋಗಿ ಬರ್ತೇನೆ ರೀ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತಿರಲ್ರಿ, ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ರೀ. ಮತ್ತೆ ರೀ, ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ನಿಮ್ದು ದುಡ್ಡು ಕಟ್ಟಾಗೋಂಗಿಲ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಇನ್ನು ಹೋಗಿ ಬರ್ತೇನೆ ರೀ. ಆತಕ್ಕ, ನಾನು ಇನ್ನು ಹೋಗ್ಲಿ, ಗುಂಡಾನಿ ಅಜ್ಜಿ ಕರೆಕತ್ತಾರ. ಹೋಗ್ ನೋಡ್ದೆ ಮಮ್ಮಿ ಕಿನ್ಸೋಕ್ನ. ಮತ್ತೆ ಯಾಕೆ ಬಂದೆ? ಏನು ಆಟಾಚಿಯ? ಯವ್ವ ಸೀತಾ, ಎಷ್ಟೊತ್ತು ಕರಿಬೇಕವಾ ನಿನಗ? ಬಾಯಿಲೆ. ಬಂದೆ ರೀ ಅಜ್ಜಿ. ಆಕಿ ಪ್ರೀತಿ ಎಲ್ಲ ಅಡಿಗೆ ನೋಡ್ಕೊಂತಾಳ, ನೀ ಬಾಯಿಲೆ.